ಏನು ಮಾಡ್ಬೋದು ಪ್ಲೇಟ್ ರೆಡಿ ಮಾಡ್ಕೊಂಡಿದ್ದೇನೆ. ಸೊ ಒಂದು ಪ್ಲೇಟ್ಗೆ ಬಿರಿಯಾನಿ ರೈಸ ಹಾಕ್ಕೊಳ್ವಾ. ಹೀಗೆ ವೈಟ್ ಥರ ಕಾಣ್ತದೆ, ಅದು ಗೀ ರೈಸು ಮಿಕ್ಸ್ ಆಗಿರೋ. ಗಾಯ್ಸ್ ನಮ್ಮನೆಯವ್ರು ಇನ್ನೂ ಬಂದಿಲ್ಲ. ಅವ್ರ ಅಪ್ಪ ಬರೋಕ್ಕಿಂತ ಮುಂಚೆನೇ ಬಿರಿಯಾನಿ ತಿಂತಾವ. ನೀನು ಹೆಂಗದ? ಆಂಧ್ರ ಸ್ಪೆಷಲ್ ಅದಾ ಹೈದ್ರಾಬಾದ್. ಆಮೇಲೆ ಅದು ನಿಂಬೆಹಣ್ಣು ಹಾಕಿದ್ದೀನಿ ನೋಡಿ ಒಳಗಡೆ, ಅದೇ ಅಲ್ಟಿಮೇಟ್ ಚಿಕನ್ ಸಕ್ಕತ್ತಾಗಿಡ್ದಾನೆ. ಇಲ್ಲ ಅದಕ್ಕೆ ಫಸ್ಟು ತಿನ್ನಬೇಕು, ಟೇಸ್ಟ್ ನೋಡಬೇಕು, ಆಮೇಲೆ ಮಾತಾಡಬೇಕು ಅನ್ನೋದು. ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಹೈದ್ರಾಬಾದ್ ಬಿರಿಯಾನಿ ಮಾಡಲಿಕ್ಕೆ ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ, ಯಾಕೆಂದರೆ ಫ್ರೈಡ್ ಆನಿಯನ್ ಮಾಡೋಕ್ಕೋಸ್ಕರ. ಸೊ ಇವಾಗ ನೆಕ್ಸ್ಟ್ ಏನೇನು ಮಾಡ್ತೀನಿ ಅಂತ ವಿಡಿಯೋನ ಫುಲ್ ನೋಡಿ. ಕಾಯಕ್ಕೆ ಅಂತ ಇಟ್ಕೊಂಡಿದ್ದೀವಿ. ಇವಾಗ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ನೋಡಿ ಈ ಕುಟಾಣಿಲಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕಾಯಿನ ಈ ಥರ ಕುಟ್ಟಿಟ್ಕೊಂಡಿದ್ದೀನಿ. ಯಾಕಂದರೆ ಕರೆಂಟ್ ಇಲ್ಲ ಮನೆಯಲ್ಲಿ, ಅದಕ್ಕೋಸ್ಕರ ಇಟ್ಕೊಳ್ಳೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಒಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಲ್ಸು 1 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊಳ್ವಾ. ಕಲ್ಲುಪ್ಪು ನೋಡಿ, ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಫ್ರೈಡ್ ಮಾಡಿರೋಂಥ ಈರುಳ್ಳಿನ ಇದ್ರೊಳಗಡೆ ಆ್ಯಡ್ ಮಾಡ್ಕೋಬೇಕು. ಬಿಡು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪನ್ನ ನಾನು ಈ ಥರ ನುರ್ಕೊಂಡು ಹಾಕೋತಾ ಇದ್ದೀನಿ. ಪುಡಿ ಮಾಡಿದ್ದೇವೆ ನಮ್ಮ ಅಮ್ಮ, ಪುಡಿ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ರೈಸ್ನ ತಗೋತಾ ಇದ್ದೀನಿ. ಸ್ಪೈಸಸ್ ಹಾಕೋತಾ ಇದ್ದೀನಿ. ಪಲಾವ್ ಎಲೆ, ಅನಾನಸ್ ಫ್ಲವರು, ಚಕ್ಕೆ, ಏಲಕ್ಕಿ ಮತ್ತು ಲವಂಗ, ಮರಾಠಿ ಮೂಗೊಂದಿರಲಿಲ್ಲ, ಸೊ ಹಾಕ್ಕೊಂಡಿಲ್ಲ. ನೀವು ಇದರಲ್ಲಿ ಹಾಕ್ಕೊಳ್ಳಿ. ಹಾಕೊಂಡಾದ್ಮೇಲೆ ಇದಕ್ಕೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಉಪ್ಪು ಹಾಕೋತಾ ಇದ್ದೀನಿ, ಯಾಕೆಂದರೆ ಚಿಕನ್ ಗ್ರೇವಿಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಇವಾಗ ನಿಂಬೆ ರಸನ ಹಿಂಡ್ಕೊಳ್ಳುವ. ಸ್ವಲ್ಪ ನಿಂಬೆ ನೋಡಿ, ನೀರು ಮಲ್ತಾಯಿತ್ತು ಅಂತ ಹೇಳ್ಬಿಟ್ಟು ಬಾಸುಮತಿ ರೈಸ್ನ ಒಳಗಡೆ ಹಾಕ್ಕೊತಾ ಇದ್ದೀನಿ. ನಾನು ಲೂಸ್ ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಬ್ರ್ಯಾಂಡೆಡ್ ಬಾಸುಮತಿ ರೈಸ್ನ ತೊಗೋಬೋದು. ಇದಕ್ಕೆ ನಾನು ಖಾರ, ಇದಕ್ಕೆ ನೀರೊಳಗಡೆ ನೀವು ಬೇಕಿದ್ರೆ ಹಸಿಮೆಣ್ಸಿಕಾಯಿ ಹಾಕ್ಕೋಬೋದು, ಗರಂ ಮಸಾಲ ಆ್ಯಡ್ ಮಾಡ್ಕೋಬೋದು. ನಾನು ಚಿಕನ್ ಮ್ಯಾರಿನೇಟ್ ಮಾಡಬೇಕಿದ್ರೇ ಎಲ್ಲನೂ ಕಲಿಸ್ಕೊಂಡಿದ್ದೀನಲ್ವ, ಸೊ ಖಾರ ಆದರೆ ಮಕ್ಕಳು ಜಾಸ್ತಿ ಖಾರ ಇದು ಮಾಡ್ತಾರೆ ಅಂತೇಳಿ ಲೈಟಾಗಿ ಖಾರ ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ, ನೀರು ಮಳ್ತಾರ ಬೇಕಂದರೆ ಬಾಸುಮತಿ ರೈಸ್ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತ ರೈಸ್ನ ಸ್ವಲ್ಪ ಅವಾಗವಾಗ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನೈಟು ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಆವಾಗಲೇ ವೆಲ್ಕಮ್ ಮಾಡಬೇಕಿತ್ತು, ಮಾಡಲಿಲ್ಲ, ಯಾಕಂದರೆ ಕರೆಂಟ್ ಇರಲಿಲ್ಲ. ಸೊ ಅಡುಗೆ ಮನೆಯಲ್ಲಿ ಚಾರ್ಜಿಂಗ್ ಬಲ್ಬ್ ಇತ್ತು, ಆ ಬಲ್ಬಲ್ಲೇ ವಿಡಿಯೋ ಮಾಡಿಕೊಂಡು ಅಂದರೆ ರೆಡಿ ಮಾಡ್ಕೊತಾರೋಣ. ಅಷ್ಟೊತ್ತಿಗೆ ಕರೆಂಟ್ ಬಂದರೆ ವೆಲ್ಕಮ್ ಬ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಆವಾಗಲೇ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ ಅಂತ ಹೇಳಲಿಲ್ಲ ಗೈಸ್. ಯಾಕೆಂದರೆ ಕರೆಂಟ್ ಬೆಂಗಳೂರಲ್ಲಿ ಮಳೆ ಬಂದ್ಬಿಟ್ಟು ಅಲ್ಲಿ ಮರ ಎಲ್ಲ ಬಿದ್ದೋಗಿತ್ತು ನಾವಿರೋ ಏರಿಯಾದಲ್ಲಿ, ಸೊ ಹಂಗಾಗಿ ಮಾಡಲಿಲ್ಲ. ಸೊ ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ, ದಮ್ ಬಿರಿಯಾನಿ. ನೋಡುವ ಹೇಗೆ ಬರುತ್ತೆ ಅಂತ. ಗೈಸ್ ನೋಡಿ, ಅನ್ನ ಈ ಅದಕ್ಕೆ ಬಂದಿದ್ದಾಗ ನಾವು ಇದನ್ನು ಎತ್ಕೊಂಡ್ಬಿಡ್ಬೇಕು, ಗಂಜಿಯಿಂದ ತೆಗಿಬೇಕು, ಬಸಿಬೇಕು. ಇದನ್ನು ಹಂಗೆ ಹಾಕ್ಬಿಟ್ಟು ಎತ್ಕೊಬಿಡುವ ಗೈಸ್.
ಒಂದು ಪಾತ್ರೆಗೆ ಹಾಕೊಳ್ಳೋದು ಗೈಸ್. ಇವಾಗ ತಪ್ಪಲಿನ ಇಟ್ಕೊಂಡಿದ್ದೀನಿ, ಅನ್ನ ಎಲ್ಲ ಬಸ್ಕೊಂಡು ಅದೇ ತಪ್ಪಲೆ ಇಟ್ಕೊಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ, ಇನ್ನೊಂಚು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡು ಚಿಕನ್ನ ತೆಗೆದು ಇದ್ರೊಳಗಡೆ ಹಾಕ್ಕೊಂಡಿದ್ದೀನಿ, ಮ್ಯಾರಿನೇಟ್ ಮಾಡಿರೋದನ್ನ. ಇದ್ರೊಳಗಡೆ ಸ್ವಲ್ಪ ಬೇಯಿಸ್ಕೋಬೇಕು, ಬೇಯಿಸ್ಕೊಳ್ಳೋದು. ಇಲ್ಲಾಂದರೆ ಅದು ಚಿಕನ್ನು ಸ್ವಲ್ಪ ಬೆಂದಿರಲ್ಲ ಗೈಸ್, ಹಾಗಾಗಿ ಇದರಲ್ಲಿ ಸ್ವಲ್ಪ ಈ ಥರ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಅಂತೇಳಿ ಬೇಯಿಸ್ಕೊತಾ ಇದ್ದೀನಿ. ನೋಡಬೇಕು ಹೇಗೆ ಬರುತ್ತೆ ಫೈನಲ್ ಚಿಕನ್ ಬಿರಿಯಾನಿ ಅಂತ. ಇವಾಗ ಈಗ ಅರ್ಧ ಬೆಂದಿರ್ತೀವಲ್ಲ ಈಗ ಅರ್ಧ ನೋಡಿ ಚಿಕನ್ನ ಬೇಯಿಸಿದ್ದೀನಿ. ಇದಕ್ಕೆ ನಾವೇನು ಕೈ ತುಪ್ಪನ ನೋಡಿ, ಇವಾಗ ರೈಸ್ ನಾವೇನು ಇದು ಮಾಡ್ಕೊಂಡಿದ್ರೆ ಅದನ್ನು ಇದ್ರ ಮೇಲೆ ಚೆಲ್ತಾ ಬರಬೇಕು ಗೈಸ್. ನೋಡಿ ಈ ಥರ ಇದನ್ನು ಹತ್ತಾಕಿ ಕೊಡುವಂಥ ಫ್ರೈಡ್ ಆನಿಯನ್ನ ಆ್ಯಡ್ ಮಾಡ್ಕೋಬೇಕು. ಹೀಗೆ 1 by 1 ಲೇಯರ್ನ ಆ್ಯಡ್ ಮಾಡ್ಕೊತ ಬರಬೇಕು. ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ವ ಗೈಸ್. ನೋಡಿ ಈ ಥರ ಗ್ರೇವಿನ ಬಸ್ತಿಟ್ಕೊಂಡಿರೋಂತಹ ಸಾಂಬಾರಿತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ವಿಡಿಯೋ ಆನಲ್ಲಿದೆ ಅಂತ ಅಂದ್ಕೊಂಡಿದ್ದೀನಿ, ಆನೇ ಮಾಡಿಲ್ಲ, ಸಾರಿ ಗೈಸ್, ತುಂಬ ಬೇಜಾರಾಗೋಯ್ತು. ಫ್ರೈಡ್ ಆನಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ಕಟ್ ಮಾಡ್ಕೊಂಡು ಈ ಥರ ಲೇಯರ್ ಹಾಕ್ಕೊಂಡು ಅದನ್ನು ಚಿಕನ್ ಸ್ವಲ್ಪ ಬೇಯಿಸಿರೋದು ಗ್ರೇವಿನ ಸ್ವಲ್ಪ ಬಸ್ತಿಟ್ಕೊಂಡು ಈ ಥರ ಮೇಲೆ ಹಾಕ್ಕೋಬೇಕು. ನಂತರ ತುಪ್ಪನ ಈ ಥರ ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ವ. ದಮ್ ಬಿರಿಯಾನಿ ಮಾಡಲಿಕ್ಕೆ ತವಾ ಇಟ್ಟಿದ್ದೀನಿ, ಅದ್ರ ಮೇಲೆ ಪಾತ್ರೆ ತುಂಬ ನೀರು ಇಟ್ಟಿರಬೇಕು, ಯಾಕೆಂದರೆ ಟೈಟಾಗಿ ದಮ್ ಕಟ್ಟಲಿ ಅಂತ ಅಷ್ಟೇ. ಏನು ಮಾಡ್ಬೋದು ಗಾಯ್ಸ್, ಟೇಸ್ಟಿಯಾದ ಬಿರಿಯಾನಿ ಹೇಗಿದೆ ಅಂತ ನೋಡುವ ಸಮಯ ಬಂದಿದೆ ಗಾಯ್ಸ್. ಸೂಪರ್ ಆಗಿದೆ. ನಮ್ಮ ದಚ್ಚು ಪ್ಲೇಟ್ ರೆಡಿ ಮಾಡ್ಕೊಂಡಿದ್ದೇನೆ. ಸೊ ಒಂದು ಪ್ಲೇಟ್ಗೆ ಬಿರಿಯಾನಿ ರೈಸ ಹಾಕ್ಕೊಳ್ವ. ಊಟ ಸುಮ್ಮನೆ ಇಟ್ಕೋ ಪವನ, ಹಾಕ್ತಾ ಇದ್ದೀನಲ್ಲ. ಅದು ನಿಮಗೆ ವೈಟ್ ಥರ ಕಾಣ್ತದೆ, ಅದು ಗೀ ರೈಸು ಮಿಕ್ಸ್ ಆಗಿರೋ ಸಖತ್ತಾಗಿ ಬಂದಿದೆ ಗಾಯ್ಸ್. ಅದು ಉದ್ದುದ್ರಾಗಿ ಏನು ಫೈನಾಗಿ ಬಂದಿದೆ ಗೊತ್ತಾ. ಟೇಸ್ಟ್ ನೋಡುವ, ಟೇಸ್ಟ್ ನೋಡ್ತೀನಿ ಅಂತ ಟೇಸ್ಟ್ ನೋಡ್ತಾ ಇದ್ದೀನಿ. ಗಾಯ್ಸ್, ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ. ಅವ್ರ ಅಪ್ಪ ಬರೋಕ್ಕಿಂತ ಮುಂಚೆನೇ ಬಿರಿಯಾನಿ ತಿಂತಾವನೇನು. ಹೆಂಗಂತ ಬಚ್ಚು. ನಿಜವಾಗ್ಲೂ ಬಿರಿಯಾನಿ ಮಾತ್ರ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ನಿಮ್ಮ ಮನೇಲಿ ಮಿಸ್ ಮಾಡಿದಾಗ ನೀವು ಟ್ರೈ ಮಾಡಲೇಬೇಕು, ಮಾತ್ರ ಅಲ್ಟಿಮೇಟಾಗಿರುತ್ತೆ. ನೀವು ಮನೇಲಿ ನಿಮ್ಮ ಒಂದ್ಸಲ ಮಾಡ್ಕೊಂಡು ತಿಂದು ನೋಡಿ ನಾನು ಏನು ಹೇಳ್ತಾಯಿದ್ದೀನಿ ಅಂತ ಬೇಕಾದ್ರೆ ಕೇಳಿ. ಚೆನ್ನಾಗಿ ಬಂದಿದೆ ಗೈಸ್. ಬಾರ್ಸುವ. ನಮ್ಮ ಮನೆಯವ್ರು ಬಂದಿಲ್ಲ. ಏನು ಗೊತ್ತಾ, ಯಾವಾಗಲೂ ನಾವು 3 ಜನನೂ ಅವ್ರ ಅಪ್ಪ ಬರೋ ಗಂಟ ಊಟ ಮಾಡಲ್ಲ ಅಲ್ವೇನಾ. ಇವತ್ತು ಅಪ್ಪ ಬರೋಕ್ಕಿಂತ ಮುಂಚೆನೇ ಬಿರಿಯಾನಿ ಅಂತ ಹೊಡಿತಾಯಿದ್ವಿ. ನೋಡಿ ಸಕ್ಕತ್ತ ಬಂದಿದೆ ಮಾತ್ರ, ಟೇಸ್ಟ್ ಮಾತ್ರ ಅಲ್ಟಿಮೇಟ್.
ಇದಕ್ಕೆ ಮೊಸರು ಬಜ್ಜಿ ಹಾಕ್ಕೊಂಡು ಅದು ಮಳೆ ಉದಿರೋದಕ್ಕೂ ಅದಕ್ಕೂ ಚಳಿಗೂ ಸೂಪರ್. ಪುನಃ ಹೆಂಗದೆ? ಹಾಂ ಸಾಕಪ್ಪ, ಅಷ್ಟೇ ಎಷ್ಟು ರೈಸ್ ನಿನಗೆ? ಇನ್ನೊಂದು ಸ್ವಲ್ಪ ಹಾಕೋತೀನಿ. ಆಯಿತು. ಎಸ್, ಊಟ ಮಾಡ್ಬಿಟ್ಟು ಮಾಡ್ಕೊತೀವಿ. ಉತ್ತರನೇ ಮಾಡಬೇಕು ಸಕ್ಕತ್ತಾಗಿ. ನಮ್ಮ ಮನೆಯವ್ರು ಬಿರಿಯಾನಿ ತಿಂತವ್ರೆ, ಬಂದರು. ನಾವು ಇದೇ ಫಸ್ಟ್ ಟೈಮ್ ಥರ ನೀವು ಬಿಟ್ಬಿಟ್ಟು ಊಟ ಮಾಡಿರೋದು. ಹಾಂ ಹೆಂಗದೆ ಬಿರಿಯಾನಿ? ಹಾಂ ಯಾವ ಥರ ಟೇಸ್ಟ್ ಇದೆ? ಆಂಧ್ರ ಸ್ಪೆಷಲ್. ಹೌದಾ? ಹೈದ್ರಾಬಾದ್. ನೀನೇ ಎಲ್ಲರೂ ಸ್ವಲ್ಪ ಮಾಡುವಂತ, ಅದಕ್ಕೆ ನೈಟಿಗೆ ಆ ಥರ ಫಿನಿಶ್ ಆಗಿಬಿಡ್ಲಿ ಅಂತ ಸ್ವಲ್ಪನೇ ಮಾಡಿದೆ. ಗೊಜ್ಜು ಜಾಸ್ತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಮಾಡೋದಿಲ್ಲ ನೀನು ಯಾವಾಗಲೂ. ಬೇಯಿಸ್ಕೊಂಡು ಗೊಜ್ಜು ಸ್ವಲ್ಪ ಬಸ್ಕೊಂಡಿದೆ, ಮೇಲೆ ಹಾಕಿದೆ. ಅದಕ್ಕೆ ಆಮೇಲೆ ಅದು ನಿಂಬೆಹಣ್ಣು ಹಾಕಿದ್ದೀನಿ ನೋಡಿ ಒಳಗಡೆ, ಅದೇ ಅಲ್ಟಿಮೇಟ್ ಚಿಕನ್ ಸಕ್ಕತ್ತಾಗಿಡ್ದಾನೆ. ಮತ್ತು ನಿಂಬೆಹಣ್ಣು ಹಾಕ್ಬಿಟ್ಟಿದ್ದೇನೋ ಅಂತಿದೆ. ಮೊದಲು ಅದಕ್ಕೆ ಫಸ್ಟು ತಿನ್ನಬೇಕು, ಟೇಸ್ಟ್ ನೋಡಬೇಕು, ಆಮೇಲೆ ಮಾತಾಡಬೇಕು ಅನ್ನೋದು. ಗೊಜ್ಜು ಜಾಸ್ತಿ ಮಾಡಿದ್ರೆ ಸಕ್ಕತ್ತಾಗಿರುತ್ತಪ್ಪ ಅವರು. ಅಲ್ಲ ಹಂಗೆ ಗೊಜ್ಜು ಜಾಸ್ತಿ ಹಾಕ್ತಾರೆ. ಗೊಜ್ಜು ಜಾಸ್ತಿ ಹಾಕ್ತಾರೆ, ಚಿಕನ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಗೊಜ್ಜು ಜಾಸ್ತಿ ಮಾಡಲಿಲ್ಲ ಅಂದರೆ ಚಿಕನ್ ಬರೀ ಒಂಥರ ಒಣಗೋದಂಗೆ ಆಗ್ಬಿಟ್ಟು. ತಿನ್ಕೊಂಡು ಸ್ವಲ್ಪ ಬೇಡ ಬೇಡ, ಅದೇ ತಿಂದಾಯ್ತು, ತಿನ್ಕೊ. ಮಕ್ಕಳು ಬುಕ್ಸ್ ಎಲ್ಲ ರಾಪರ ಎಲ್ಲ ಹಾಕಿ ಇಟ್ಟಿದ್ದೀನಿ. ಇವಾಗ ಮಾಡ್ಕೊಳ್ವ. ಒಂದು ಗಿಡ ತಿಂದಿದ್ರೆ ಸಮಾಧಾನ ಆಗೋದು. ಗುಡ್ ನೈಟ್ ಗಾಯ್ಸ್, ಗುಡ್ ನೈಟ್. ಟೇಸ್ಟಿ ಟೇಸ್ಟಿ ಬಿರಿಯಾನಿ ತಿಂದಾಯ್ತು. ಯಜಮಾನ್ರೆ ನಮ್ಗೆ ಕೊಡಬೇಕಲ್ಲ, ಕೊಡಿ. ಏನು 500 ರೂಪಾಯಿ? 500 ರೂಪಾಯಿ ಕೊಟ್ಟರು. ನೀನು ಯಾವ ಚೆನ್ನಾಗಿದ್ರೆ ಯಾವಾಗಲೂ ಈಸ್ಕೊತಿದ್ದ ತಾನೆ ಕೊಡು. ನಾನು ತಿಂದರೆ ಈಗ ಹೋಟ್ಲಿಗೆ ಹೋಗಿದ್ರೆ ಎಷ್ಟು ಖರ್ಚಾಯ್ತಿತ್ತು? ಹ್ಞೂ, ಖಾಲಿ ಖರ್ಚಾಗಲಿ. ಇವಾಗ ನಾನು ಎಷ್ಟು ಅಡುಗೆ ಎಲ್ಲ ಚೆನ್ನಾಗಿ ಮಾಡಿದ್ದೆ, ತಿಂದೆ ಚೆನ್ನಾಗಿದೆ ತಾನೆ. ಚೆನ್ನಾಗಿದ್ಮೇಲೆ ಅಮ್ಮಂಗೆ ಗಿಫ್ಟ್ ಕೊಡಬೇಕು, ಕೊಡಿ. ನಾನು ದುಡ್ಡಿಗೋಸ್ಕರನಾದ್ರು ಮಾಡಿರ್ತೀನಿ, ಟೇಸ್ಟ್ಗೋಸ್ಕರ ಮಾಡ್ತೀನಿ, ಪ್ರೀತಿಯಿಂದ ಮಾಡಿಲ್ವಾ? ನಿಮ್ಮ ಅಪ್ಪ ಯಾವಾಗಲೂ ಕೊಡುತ್ತೆ ಸುಮ್ಮನೆ. ಇಲ್ಲ ಇಲ್ಲ, ಇವತ್ತೇ ಕೊಡ್ಬೇಕು. ನೀನು ಬೆಳಗ್ಗೆ ಆದ್ರೆ ಮರ್ತೈತೀಯ. ಇಲ್ಲ 500 ರೂಪೀಸ್ ಕೊಡು. ಕೊಟ್ರೆ ನಾನು ಗೋಲ್ಕಕ್ಕೆ ಹಾಕೋತೀನಿ ಈಗ ಬೇಗ. ಜೋಬಲ್ಲಿರೋದು ಕೊಡು. ನಾ ಬೆಳಗ್ಗೆ ಈಸ್ಕೊತೀನಿ, ಬೆಳಗ್ಗೆ ಈಸ್ಕೊಂತೀನಿ ಕಣೋ. ಯಾಕೆ ಯಾವಾಗಲೂ ಅಪ್ಪ ಕೊಡುತ್ತೆ. ಏನು ಗೊತ್ತಾ, ನಾನು ಯಾವಾಗಲೂ ಅಡುಗೆ ಚೆನ್ನಾಗಿ ಮಾಡಿದ್ರೆ ಈ ಥರ 500 ರೂಪೀಸ್ ಇಸ್ಕೊತೀನಿ. ನಾನು ಅಮೌಂಟ್ ಸೇವ್ ಮಾಡ್ಕೊತಾ ಇದ್ದೀನಿ, ಆ ಗೋಲ್ಕೋದ್ರೊಳಗಡೆ ಆ್ಯಡ್ ಮಾಡ್ಕೊತೀನಿ ಗೈಸ್. ಇದೇ ಥರ ನಿಮ್ಮ ಮನೇಲಿ ನಿಮ್ಮ ವೈಫು ಅಥವಾ ಯಾರಾದರೂ ಚೆನ್ನಾಗಿ ಅಡುಗೆ ಮಾಡಿದ್ರೆ ಅವ್ರಿಗೆ ಏನಾದರೂ ಗಿಫ್ಟ್ ಕೊಡ್ಬೋದು, ಅಥವಾ ತಗೋ ಅಂತ ಚೆನ್ನಾಗಿತ್ತು ಅಂತ ಕೊಡ್ಬೋದು. ಯಾಕಂದರೆ ಅವ್ರು ಸೇವ್ ಮಾಡಿ ಇಟ್ಕೊತಾರೆ, ಅದನ್ನು ದುಡ್ಡನ್ನೆಲ್ಲೂ ಖರ್ಚು ಮಾಡಲ್ಲ. ನಿಮ್ಮ ಹತ್ರ ಕೇಳೋ ಅಮೌಂಟನ್ನ ಅವರೇ ಅವ್ರ ಹತ್ರ ಇದ್ದಾಗ ಉಪಯೋಗಿಸ್ಕೊತಾರೆ. ಸೊ ನಾನು ಆಲ್ಮೋಸ್ಟ್ ಆಲ್ ಇದೇ ಥರನೇ ಮಾಡೋದು ಗೈಸ್. ಅವ್ರು ಕೊಡ್ತಾರೆ ನನಗೆ ಯಾವಾಗಲೂ, ಪ್ರತಿ ಸಲ ನಾನು ಚೆನ್ನಾಗಿ ಅಡುಗೆ ಮಾಡಿದ್ದಾಗೆಲ್ಲ ಕೊಡ್ತಾರೆ. ಅವತ್ತು ಎಣ್ಣೆಗಾಯಿ ಇದು ಬದನೆಕಾಯಿ ಮಾಡಿದೆ, ಸೊ ಅವಾಗ ಅದಕ್ಕೂ ಕೊಟ್ಟಿದ್ದರು. ಆಮೇಲೆ ಇನ್ನೊಂದೆಲ್ಲ ಬಿರಿಯಾನಿ ಮಾಡಿದೆ, ಆವಾಗಲೂ ಕೊಟ್ಟಿದ್ದರು. ಅವಾಗವಾಗ ನಾನು ಈ ಥರ ಚೆನ್ನಾಗಿ ಅಡುಗೆ ಇದೆ ಚೆನ್ನಾಗಿದೆ ಅಂತ ಹೇಳ್ಬೇಕಲ್ಲ, ಆ ಚಾಯ್ಸ್ನಲ್ಲಿ ನಿಜವಾಗ್ಲೂ ಮಿಸ್ ಮಾಡ್ಕೊಳ್ಳಲ್ಲ, ಈಸ್ಕೊತೀನಿ. ಇವಾಗ ಊಟ ಮಾಡಿದ್ರಲ್ವಾ, ಅದೇನೆಲ್ಲ ಒಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಒರೆಸ್ತಾಯಿದ್ದೀನಿ ಅಷ್ಟೇ. ಅಲ್ಲೇ ಬ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಅವರು ಊಟ ಎಲ್ಲ ಆದಮೇಲೆ ಚೆನ್ನಾಗಿತ್ತು ಅಂತ ಮತ್ತೆ ಅಂದ್ರಲ್ಲ, ಅವಾಗ ನೆನಪಾಯ್ತು ಗೈಸ್ ನನಗೆ. ಅದಕ್ಕೆ ಇವಾಗ ಶುಕ್ರವಾರ ಅಂತ ದುಡ್ಡು ಇಟ್ಬಿಟ್ಟಿದ್ದೀನಿ ಜೋಬಲ್ಲಿಲ್ಲ ಅಂದರೆ ಸ್ವಲ್ಪ ಬೆಳಗ್ಗೆ ಪಕ್ಕ ಇಸ್ಕೊತೀನಿ. ನನ್ನ ಬ್ಲಾಗ್ನ ಮಿಸ್ ಮಾಡ್ದಂಗೆ ಫುಲ್ ಎಂಡ್ವರೆಗೂ ನೋಡಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಂದು ಮೊದಲನೇದು ಇನ್ನೊಂದು ಸೇವಿಂಗ್ ಮನಿ ಗೋಲ್ಕದಲ್ಲಿ ಕೂಡ ಹಾಕಿರೋದು ವೀಡಿಯೋ ಮಾಡಿದ್ದೀನಿ, ಅದು 10K ಓಡಿದೆ. ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ನೋಡಿರೋರೆಲ್ಲರಿಗೂ. ಪ್ಲೀಸ್ ನಂದು ಇವಾಗ 220 ಏನೋ ಸಬ್ಸ್ಕ್ರೈಬರ್ ಇದ್ದಾರೆ. ಜಾಸ್ತಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಗೈಸ್. ಯಾವ ಥರ ಮಾಡಬೇಕು ಅಂತ. ಸೊ ಪ್ಲೀಸ್ ಯಾರಾದರೂ ವೀಡಿಯೋ ನೋಡಿದ್ರೆ ದಯಮಾಡಿ ಕಮೆಂಟ್ ಹಾಕಿ ಸಜೆಷನ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್.